ಟೌನ್ಶಿಪ್ಗೆ ಭೂಮಿ ಸ್ವಾಧೀನ ವಿರೋಧಿಸಿ ರೈತರ ಧರಣಿ ಮುಂದುವರೆದಿದೆ. ಟೌನ್ಶಿಪ್ಗೆ ಫಲವತ್ತಾದ ಭೂಮಿ ಸ್ವಾಧೀನಕ್ಕೆ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. 7,400 ಎಕರೆ ಭೂಮಿಯಲ್ಲಿ ಟೌನ್ಶಿಪ್ಗೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಎಕರೆ ಭೂಮಿಯಲ್ಲಿ ಟೌನ್ಶಿಪ್ಗೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಆದರೆ ಟೌನ್ಶಿಪ್ಗೆ ಫಲವತ್ತಾದ ಭೂಮಿಯನ್ನ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಸರ್ಕಾರದ ನಿರ್ಧಾರದಿಂದಾಗಿ ಗ್ರಾಮಸ್ಥರು ಕಿಡಿಕಿಡಿಯಾಗಿದ್ದಾರೆ, ಧರಣಿ ಮುಂದುವರೆಸಿದ್ದಾರೆ. ಸುಮಾರು 9,600 ಎಕರೆ ಭೂಮಿನ ಇನ್ನು ನಗರಾಭಿವೃದ್ಧಿಗೋಸ್ಕರವಾಗಿ ಏನು ನಗರೀಕರಣ ಮಾಡೋಕ್ಕೆ ಏನು ಹೊರಟಿದ್ದಾರೆ ಸರ್ಕಾರದವರು. ಜೊತೆಗೆ ಏನಲ್ಲ 13 ಹಳ್ಳಿ ಏನು ನಾಶ ಆಗ್ತಾ ಇದೆ. ಅದೇನು ಚಳುವಳಿ ಮಾಡ್ತಾಯಿದ್ದಾರೆ, 52-53 ದಿವಸದಲ್ಲಿ ಚಳುವಳಿ ಮಾಡ್ತಾಯಿದ್ದಾರೆ. ಅವ್ರು ಬೆಂಬಲ ಕೊಡೋಕ್ಕೋಸ್ಕರ ರಾಮನಗರ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕನ್ನಡಪರ ಸಂಘಟನೆ ಕುಮಾರಸ್ವಾಮಿ ಸಮೇತ ಈಗ ಬೆಂಬಲ ಕೊಟ್ಟಿದ್ದೀವಿ. ಏನು ನಗರಾಭಿವೃದ್ಧಿ ವಿಚಾರ ಇಟ್ಕೊಂಡು ಈ ಡಿ.ಕೆ. ಶಿವಕುಮಾರ್ ಅದೇನು ಪರಿಸ್ಥಿತಿ ಇದೆ ಗೊತ್ತಿಲ್ಲ, ಅವರ ಎಷ್ಟು ಭೂಮಿ ಇದೆಯೋ ಗೊತ್ತಿಲ್ಲ. ಇವತ್ತು ಮತ್ತೆ ದೇವನಹಳ್ಳಿ ಕೈ ಹಾಕಿ KIDP ಮಾಡೋಕ್ಕೆ ಅಲ್ಲಿ ಫೇಲ್ ಆಗಿದ್ದಾರೆ. ಇದು ಕೂಡ ಖಂಡಿತ ಫೇಲ್ ಆಗ್ತಾರೆ. ಇದು ಯಾವುದೇ ಕಾರಣಕ್ಕೆ 1 ಇಂಚ್ ಭೂಮಿನ ಕೊಡೋಕೆ ಅಲ್ಲಿ ರೈತರು ತಯಾರಿಲ್ಲ. ಇವತ್ತು ಅಲ್ಲಿ ಹೋಯ್ತಾ ಇದ್ವಿ, ಅವ್ರು ಬೆಂಬಲ ಕೊಡ್ತೀವಿ. ಯಾವುದೇ ಕಾರಣಕ್ಕೆ ಈ ನಗರಾಭಿವೃದ್ಧಿ ಬಿಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತೇನು ರೈತರು ಸಂಕಷ್ಟ ಪಡ್ತಾ ಇದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ನಲ್ಲಿ ರಿಯಲ್ ಎಸ್ಟೇಟ್ ಅನ್ನೋ HDK ಆರೋಪಕ್ಕೆ, ಕುಮಾರಸ್ವಾಮಿ ಆರೋಪಕ್ಕೆ ನಾನು ಉತ್ತರ ಕೊಡಲ್ಲ ಅಂತ ಹೇಳಿ ಅಲ್ಲಿಂದ ಸಿಎಂ ಸಿದ್ದರಾಮಯ್ಯ ಹೊರಟಿದ್ದಾರೆ. ಬ್ರೋಕರ್ ರೀತಿ ಕೆಲಸ ಮಾಡುತ್ತಿದ್ದಾರೆ ಅಂತ HDK ಹೇಳಿದ್ರು. ಅದಕ್ಕೆ ಪ್ರತಿಕ್ರಿಯೆ ಕೇಳಿದಾಗ ಕುಮಾರಸ್ವಾಮಿ ಆರೋಪಕ್ಕೆ ನಾನು ಉತ್ತರ ಕೊಡಲ್ಲ ಅಂತ ಹೇಳಿ ಹೊರಟರು. ಸರ್, ಈಗ ಬಿಡದಿ ಟೌನ್ಶಿಪ್ ಅಲ್ಲಿ ಸರ್ಕಾರ ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಕುಮಾರಸ್ವಾಮಿ ಆರೋಪಗಳಿಗೆ ಕೆಲಸ ಮಾಡ್ತಾ ಇದ್ದೀರಿ ಸರ್. ಈಗ ಬಿಡದಿ ಟೌನ್ಶಿಪ್ ಅಲ್ಲಿ ಸರ್ಕಾರ ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಕುಮಾರಸ್ವಾಮಿ ಆರೋಪಗಳಿಗೆ ಕೆಲಸ ಮಾಡ್ತಾ ಇದ್ದೀರಿ ಸರ್. ಈಗ ಬಿಡದಿ ಟೌನ್ಶಿಪ್ ಅಲ್ಲಿ ಸರ್ಕಾರ ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಕುಮಾರಸ್ವಾಮಿ ಆರೋಪಗಳಿಗೆ ಕೆಲಸ ಮಾಡ್ತಾ ಇದ್ದೀರಿ ಸರ್. ಈಗ ಬಿಡದಿ ಟೌನ್ಶಿಪ್ ಅಲ್ಲಿ ಸರ್ಕಾರ ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.